ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಸ್ತುತಃ ಇವತ್ತು ಇನ್ನೊಂದು ಪಾಡ್ಯ ನಾನು ನೋಡೇ ಇರಲಿಲ್ಲ. ನಾನು ಇದು ಬಿದಿಗೆ ಅಂತಾನೆ ಬೆಳಗ್ಗೆ ಸಂಕಲ್ಪ. ಅದರಿಂದಾಗಿ ಯಥಾ ಪ್ರಕಾರ ಬೆಳಗ್ಗೆ ಎದ್ದು ಏನು ವೇದದ ಚಿಂತನೆ ಇತ್ತು, ಬ್ರಾಹ್ಮಣ ಆರಣ್ಯಕ ಅವುಗಳನ್ನು ರೊಟೀನ್ ಆಗಿ ನೋಡುವಂತಹ ಒಂದು ಕ್ರಮ, ಐತರೇಯ ಬ್ರಾಹ್ಮಣ ತೈತಿರಿಯ ಬ್ರಾಹ್ಮಣ ಎರಡನ್ನು ನೋಡಿ ಆಮೇಲೆ ಬೇರೆ ಯಾವುದೋ ಬೇರೆ ಅಧ್ಯಯನದಲ್ಲಿ ತೊಡಗಿ ಆಯ್ತು. ಆಮೇಲೆ ಗೊತ್ತಾಯ್ತು ಇಲ್ಲ ಇವತ್ತು ಪಾಡ್ಯ ಇದೆ ಅಂತ. ಹಂಗೆ ಗೊತ್ತಾಗಿದ್ದು ನನಗೆ 1ನೇ ತಾರೀಕು 1 ಗಂಟೆಗೋ 2 ಗಂಟೆಗೋ ಏನೋ ಗೊತ್ತಾಯ್ತು. ಸರಿ ಇನ್ನೇನು ಮಾಡಿಬಿಡೋಣ ಅಂತ ಹೇಳಿ ಬಿದಿಗೆ ಆಚರಣೆಯನ್ನೇ ಮಾಡ್ತಾ ಇರೋದು. ಪಾಡ್ಯ ತಿಥಿ ಆದರೂ ಬಿದಿಗೆ ಆಚರಣೆ. ಯುಧಿಷ್ಠಿರ ಸೂಕ್ಷ್ಮಂ ಸಾಧು ಸಮಾದಿಷ್ಟಂ ಭವತಾ ಧರ್ಮಲಕ್ಷಣಂ ಪ್ರತಿಭಾಷ್ಯಸ್ತಿ ಮೇ ಕಾಚಿತ್ ಪ್ರಬ್ರೂಯಾಂ ಅನುಮಾನತಃ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಅಜ್ಜ ಸೂಕ್ಷ್ಮವಾದ ಸಂಗತಿಗಳನ್ನು ನೀವು ಹೇಳಿದ್ರಿ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಕೆಲವರು ಇಲ್ಲಿಗೆ ಮಾತ್ರ ಉಪಯೋಗ ಅಂತಾರೆ, ಕೆಲವರು ಅಲ್ಲಿಗೆ ಮಾತ್ರ ಉಪಯೋಗ ಅಂತಾರೆ. ಎರಡೂ ಕಡೆಗೆ ಉಪಯೋಗ ಆಗೋದನ್ನ ಧರ್ಮ ಅಂತ ಕರಿಬೇಕಾ ಅನ್ನುವ ಸೂಕ್ಷ್ಮವಾದ ಪ್ರಶ್ನೆ ಇವತ್ತು ಎಲ್ಲ ಸಮಾಜ ಬಾಂಧವರಿಗೆ ಗಟ್ಟಿಯಾಗಿ ಉದ್ಘೋಷ ಮಾಡಬೇಕಾದ ಒಂದು ಪ್ರಶ್ನೆ. ಧರ್ಮ ಅಂತಂದ್ರೆ ಯಾವುದು? ಯಾವುದು ಎರಡೂ ಕಡೆಗೆ ಯೋಗ್ಯವಾಗಿರುತ್ತೋ ಅದು. ಯಾರಿಗೆ ಎಲ್ಲಿ ಸಮಸ್ಯೆ ಇರುತ್ತೆ? ಉಭಯತ್ರ ಸುಖೋದರ್ಕಃ ಇಹ ಚೈವ ಪರತ್ರ ಚ ಅಲಬ್ಧ್ವಾ ನಿಪುಣಂ ಧರ್ಮಂ ಪಾಪ ಪಾಪೇಶು ಸೀದತಿ. ಇಲ್ಲಿಯೂ ಅಲ್ಲಿಯೂ ಯಾವ ಧರ್ಮವು ಪ್ರಯೋಜನಕವೋ ಪ್ರಯೋಜನಕಾರಿಯೋ ಅದನ್ನ ಧರ್ಮವಾಗಿ ಆಚರಿಸಬೇಕು. ಅದು ಗೊತ್ತಿರದವರು ಅಲ್ಲಿ ಮಾತ್ರ ಧರ್ಮ ಇದೆ ಅನ್ನುವವರು ಪಾಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಇಲ್ಲಿ ಧರ್ಮ ಮಾಡಿದ್ರೆ ಅಲ್ಲಿ ಮಾತ್ರ ಪ್ರಯೋಜನ ಅನ್ನುವವರು ಪಾಪ ಮಾಡ್ತಾರೆ. ಧರ್ಮಕ್ಕೆ ಇಲ್ಲಿ ಮಾತ್ರ ಪ್ರಯೋಜನ ಅಂತ ಅಂದುಕೊಂಡವರು ಪಾಪ ಮಾಡ್ತಾರೆ ಅಂತ ಹೋದ ಅಧ್ಯಾಯ 244ನೇ ಅಧ್ಯಾಯ. ಇದನ್ನ ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಎಲ್ಲಾ ತರಹದ ಧರ್ಮದ ಮೀಮಾಂಸೆಯೂ ಬಂದ್ಬಿಟ್ಟಿದೆ. ಇರೋದು 27 ಶ್ಲೋಕ, ಬಹಳ ಸರಳವಾದ ಮಾತುಗಳು. ಆದರೆ ಇದರ ಒಂದು ಪ್ರಯೋಜನ ನಾವು ಸಮಗ್ರ ಜಗತ್ತಿಗೆ ಸಟಟ್ಟರಂ ಅಂತ ಹೇಳ್ತಾರಲ್ಲ ಸಂಸ್ಕೃತದಲ್ಲಿ, ಬಾರಿ ಬಾರಿ ಹೇಳಬೇಕಿರುವಂತಹ ಒಂದು ವಿಚಾರ ಇದು. ಧರ್ಮ ಅನ್ನೋದು ಏನು? ಧರ್ಮದ ಲಕ್ಷಣ ಏನು? ಧರ್ಮ ಅಂದ್ರೆ ಹೇಗಿರಬೇಕು? ನಾವು ಮಾಡುವ ಸಮಗ್ರ ಒಂದು ಕ್ರಿಯೆಯನ್ನ ಧರ್ಮ ಅಂತ ನಾವು ಪರಿಗಣನೆ ಮಾಡಬೇಕಾದ್ರೆ ಮಿನಿಮಮ್ ಆಗಿ ಏನಿರಬೇಕು ಅದನ್ನ ನಾವು ನೋಡಿದೆವು. ಅದು ಹೋದ ಶುಕ್ರವಾರ. ಆಮೇಲೆ ಶನಿವಾರ ಭಾನುವಾರ ನಾವು ಚಿಂತನೆಯಲ್ಲಿ ತೊಡಗಲಿಲ್ಲ. ರಾಮಾಯಣ ಮಾಡಬೇಕಿತ್ತು, ಚಿಂತನೆಯಲ್ಲಿ ತೊಡಗಲಿಲ್ಲ. ಇವತ್ತು ಮತ್ತೆ ತೊಡಗಿದ್ದೇವೆ.
ಅದರಿಂದಾಗಿ ನೀವು ಎಲ್ಲಿಯಾದರೂ ಒಂದು ಕಡೆ ಗುರುತು ಹಾಕಿಕೊಳ್ಳಿ. 244ನೆಯ ಅಧ್ಯಾಯವನ್ನ ನಾವು ಚಿಂತನೆ ಮಾಡಲೇಬೇಕು. ಕಾರಣ ಏನು ಅಂದರೆ ಎಲ್ಲರಿಗೂ ಅಪ್ಲೈ ಆಗುವ, ಎಲ್ಲರೂ ಮೆಚ್ಚಿ ತಲೆದೂಗಿಸಬಹುದಾದ, ನಾವು ಸರಳವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಅನುಕೂಲವಾದ, ಗೊಂದಲಗಳಿರದ, ಹೆಚ್ಚು ತರ್ಕದ ಭಾರವಿರದ, ಭಾವಕೋಶವನ್ನು ಕೂಡಲೇ ಹೊಕ್ಕುವಂತಹ ಧರ್ಮ ಲಕ್ಷಣ ಎಲ್ಲಿದೆ ಅಂತಂದ್ರೆ 244ನೆಯ ಅಧ್ಯಾಯದಲ್ಲಿ ಇದೆ. ಇಷ್ಟರೊಂದಿಗೆ ನಾವು ಇಲ್ಲಿಗೆ ಬರೋಣ. ಅವನು ಹೇಳಿದ ಧರ್ಮ ಲಕ್ಷಣವನ್ನು ನೀವು ಹೇಳಿದಿರ, ನನಗೂ ಏನೋ ಹೊಳಿತಾ ಇದೆ. ಪ್ರತಿಭಾಶಸ್ತಿಮೇ ಕಾಚಿತ್ ಪ್ರಬ್ರೂಯಾಂ ಅನುಮಾನತಃ ಭೂಯಾಂ ಸೋ ಹೃದಯೋ ಯೇ ಮೇ ಪ್ರಶ್ನಾಸ್ತೆ ವ್ಯಾಹೃತಾಸ್ತ್ವಯ ಇಮಮನ್ಯಂ ಪ್ರವಕ್ಷ್ಯಾಮಿ ನರಾಜನ್ ನಿಗ್ರಹಾದಿವಾ. ನಾನು ನಿಮಗೆ ಒಂದು ಸಂಗತಿಯನ್ನ ಹೇಳಬೇಕು. ಪೆರಣಂಕಿಲದಲ್ಲಿ ಮಹಾಭಾರತದ ಭಗವದ್ಗೀತೆ ಮತ್ತು ಇತರ ಗೀತೆಗಳು ಅಂತ ಅಲ್ಲಿ ಹೇಳಿದ ಅಂಶಗಳು ಅವರೆಲ್ಲರನ್ನೂ ಅಚ್ಚರಿಗೊಳಿಸ್ತಾ ಇತ್ತು. ನಮಗೆ ಅದು ದೈನಂದಿನ ಚಿಂತನೆಯ ಸಂಗಾತಿ. ಅಂದ್ರೆ ನಾವು ಎಂತಹ ಭಾಗ್ಯ ಪಡೆದಿದ್ದೇವೆ ವೇದವ್ಯಾಸರ ಮಾತುಗಳನ್ನ ಚಿಂತನೆ ಮಾಡಲಿಕ್ಕೆ ಅಂತನ್ನೋದು ಬಹಳ ಮುಖ್ಯ. ಮಧ್ವಾಚಾರ್ಯರು ಸುಮ್ಮನೆ ಹೇಳಿದ್ದ ನ ಭಾರತ ಸಮಂ ಶಾಸ್ತ್ರಂ ಅಂತ. ಹೀಗಾಗಿ ಈ ಅಧ್ಯಯನ ಮಾಡುವ ಮನಸ್ಥಿತಿಯನ್ನ, ಅಧ್ಯಯನ ಮಾಡುವ ಅವಕಾಶವನ್ನು ದಯಪಾಲಿಸಿದ ಆ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳಿಗೆ ದೊಡ್ಡ ನಮಸ್ಕಾರ. ಕಾರಣ ಏನು ಅಂದರೆ ನಾವೆಲ್ಲ ಕೂತ್ಕೊಂಡು ಇವತ್ತು ಅದನ್ನ ಒಂದು ಚಿಂತನೆ ಮಾಡ್ತಾ ಇದ್ದೇವೆ. ಈ ಭಾಗ್ಯವನ್ನ ನಮಗೆ ಕೊಟ್ಟ ಲಕ್ಷ್ಮೀದೇವಿಯನ್ನು ನೆನೆಯುತ್ತಾ ನಾವು ಮತ್ತೆ ಇಲ್ಲಿ 3ನೇ ಶ್ಲೋಕವನ್ನು ನೋಡೋಣ. ಇಮೇ ಹಿಪಾಲಯಂತೀಹ ಸೃಜಂತ್ಯುತ್ತಾರಯಂತಿ ಚ ನ ಧರ್ಮ ಪರಿಪಾಠೇನ ಶಕ್ಯೋ ಭಾರತ ವೇದಿತುಂ. ಮುಖ್ಯವಾಗಿ ಸಂಪ್ರದಾಯದಿಂದ ಧರ್ಮವನ್ನು ತಿಳಿಲಿಕ್ಕಾಗಲ್ಲ ಅಂತಾರೆ ಇಲ್ಲಿ. ಎಂಥ ಶಾಕಿಂಗ್ ಇದು! ನ ಧರ್ಮ ಪರಿಪಾಠೇನ ಶಕ್ಯೋ ಭಾರತ ವೇದಿತುಂ ಅಂತಾರೆ. ಇದು ಹೇಳ್ತಾ ಇರೋದು ಯಾರು? ಧರ್ಮರಾಜರಿ, ಬೇರೆ ಯಾರು ಅಲ್ಲ. ಪರಿಪಾಠ ಅಂತಂದ್ರೆ ಸಂಪ್ರದಾಯ. ಹಿಂದಿನವರು ಏನ್ ಮಾಡ್ತಾರೆ, ಆ ಕ್ರಿಯೆಯನ್ನ ಬ್ಲೈಂಡ್ ಆಗಿ ಅನುಸರಿಸಿ ಧರ್ಮವನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ನಮಗೆ ನೇರವಾಗಿ ಒಂದು ಕೆನ್ನೆಗೆ ಹೊಡೆದಾಗಿದೆ ಇದು. ಇಮೇ ಹಿಪಾಲಯಂತೀಹ ಅನ್ಯೋ ಧರ್ಮ ಸಮಸ್ಥಸ್ಯ ವಿಷಮಸ್ಥಸ್ಯ ಚಾಪರಃ ಅತಸ್ತೇತು ಕಥಂ ಶಕ್ಯಾಃ ಪರಿಪಾಠೇನ ವೇದಿತುಂ. ಅವಳನ್ನು ಕರೀರಿ. ಅನ್ಯೋ ಧರ್ಮ ಸಮಸ್ಥಸ್ಯ ವಿಷಮಸ್ಥಸ್ಯ ಚಾಪರಃ ಅತಸ್ತೇತು ಕಥಂ ಶಕ್ಯಾಃ ಪರಿಪಾಠೇನ ವೇದಿತುಂ. ಅಲ್ಲಿ ಏನಿದೆ ನೋಡಿ. ಯಾಕೆ ಸಂಪ್ರದಾಯದಿಂದ ಧರ್ಮವನ್ನ ತಿಳಿಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಸಂಪ್ರದಾಯ ಅಂತನ್ನೋದು ಧರ್ಮವನ್ನ ಸಂವಹನ ಮಾಡುವ ಉತ್ಕೃಷ್ಟ ಮಾದರಿ ಅಂತ ನಮ್ಮ ತಿಳುವಳಿಕೆ. ಸಂಪ್ರದಾಯ ರಕ್ಷಣೆ ಮಾಡಿದ್ರೆ ಧರ್ಮ ರಕ್ಷಣೆ ಆದ ಹಾಗೆ ಅಂತ ನಮ್ಮ ತಿಳುವಳಿಕೆ. ಆದ್ರೆ ಸ್ವಯಂ ಧರ್ಮರಾಜ ಅದನ್ನ ಕತ್ತರಿಸ್ತಾ ಇದ್ದಾನೆ. ಯಾಕೆ ಸಂಪ್ರದಾಯದಿಂದ ಧರ್ಮ ತಿಳಿಲಿಕ್ಕೆ ಸಾಧ್ಯ ಇಲ್ಲ? ಅವನು ಹೇಳ್ತಾನೆ, ಅನ್ಯೋ ಧರ್ಮ ಸಮಸ್ಥಸ್ಯ, ಆರಾಮವಾಗಿ ಇರುವವನಿಗೆ ಬೇರೆ ಧರ್ಮ, ವಿಷಮಸ್ಥಸ್ಯ ಚಾಪರಃ, ಸಂಕಟದಲ್ಲಿರುವವನಿಗೆ ಬೇರೆ ಧರ್ಮ. ಅತಸ್ತೇತು ಕಥಂ ಶಕ್ಯಾಃ ಪರಿಪಾಠೇನ ವೇದಿತುಂ. ಅದರಿಂದ ಸಂಪ್ರದಾಯದಿಂದ ಹೆಂಗ್ ತಿಳಿಲಿಕ್ಕಾಗತ್ತೆ ಧರ್ಮವನ್ನ? ಸಂಪ್ರದಾಯ ಶರಣರು ನಾವು, ಅವ್ರು ನಮ್ಮ ಹಿರಿಯರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಅಂತ ಅನ್ನಬೇಡಿ. ನೀವು ತಲೆ ಖರ್ಚು ಮಾಡಿ, ದೇವ್ರು ಕೊಟ್ಟಿರೋದು ಯಾಕೆ ನಿಮಗೆ? ಮೆದುಳನ್ನ ಉಪಯೋಗಿಸಿ ಅಂತ ತಾನೆ. ನನಗೆ
ನಮ್ಮ ಪರಮ ಗುರುಗಳಾದ ವಿದ್ಯಾಮಾನ್ಯರ ನೆನಪಾಗುತ್ತೆ. ಅವರು ಮಂತ್ರಾಲಯದಲ್ಲಿ ಒಂದು ಸಭೆಯಲ್ಲಿ ಕೂತಿದ್ರು. ಅದರಲ್ಲಿ ಅವರು ದೃಗ್ಗಣಿತ ಏನೊಂದು ಚಿಂತನೆ ಮಾಡಲಿಕ್ಕೆ ಹೊರಟಿದ್ರು. ಆಗ ಒಬ್ಬರು ವಿದ್ವಾಂಸರು ಎದ್ದು ಸಂಪ್ರದಾಯೇನೈವ ಚಿಂತನಂ ಕಾರ್ಯಂ, ಸಂಪ್ರದಾಯದೇವ ಚಿಂತನಂ ಕಾರ್ಯಂ, ಸಂಪ್ರದಾಯ ಏವ ಅಸ್ಮಾಕಂ ಪ್ರಮಾಣಂ. ಅವ್ರು ಹೇಳಿದ್ದು ಉದಾಹರಣೆ. ನನಗೆ ಆಗ ಬಹಳ ಚಿಕ್ಕ ಹುಡುಗ, ನಾನು ಒಂದು 15-16 ವರ್ಷದ ಹುಡುಗ. ತ್ಯಾಗೆದ್ದು ಹೋಗಿ ಅವ್ರು ಕೆನ್ನೆಗೆ ಹೊಡಿ ಅಷ್ಟು ಸಿಟ್ಟು ಬಂದಿತ್ತು ನನಗೆ. ಅವ್ರು ಹೇಳಿದ್ದು ಮುಂದಿನ ಮಾತು ಹೇಳ್ತೇನೆ, ನೀವು ನನ್ನನ್ನು ಬೈತೀರ, ಇಂಥದ್ದನ್ನು ನೆನ್ಪಿಟ್ಕೊಂಡಿದೆಯಲ್ಲ ನೀನು ಅಂತ. ಕ್ವಚಿತ್ ಅರಿಶಿನ ಮಂತ್ರಾಕ್ಷತೆಯೇವ ಪ್ರಮಾಣಂ, ಕ್ವಚಿತ್ ಸುಣ್ಣಪೂರ್ವಕ, ಇದೇ ಮಾತು ಹೇಳಿದವರು, ಸುಣ್ಣಪೂರ್ವಕ ಮಂತ್ರಾಕ್ಷತೆಯೇವ ಪ್ರಮಾಣಂ ಕಥಂ ಕರ್ತವ್ಯಮಿತಿ ಅಸ್ಮಾಕಂ ಪೂರ್ವತನಃ ಪ್ರಮಾಣಂ ನಾನ್ಯೇ ಅಂದ್ಬಿಟ್ರು. ವಿದ್ಯಾಮಾನ್ಯರು ಎಷ್ಟು ಬಾಲಿಶವಾದ ವಾದ ಇದು ಅಂತ ಹೇಳಿ ನಾನು ಉಪವಾಸ ಕೊಡ್ತೇನೆ ಅಂತಂದ್ರು. ಏನೇನೋ ಮಾತಾಡ್ತಾರೆ, ಇದೇ ಧ್ವನಿಯಲ್ಲಿ ಏನೇನೋ ಮಾತಾಡ್ತಾರೆ, ನಾನು ಉಪವಾಸ ಕೊಡ್ತೇನೆ ಅಂತಂದ್ರು ಅವರು. ಇಷ್ಟು ಬಾಲಿಶವಾದ ಮಾತು ಇದು ಅಂತ ಹೇಳಿ ಅವರು. ನನಗೆ ಇವತ್ತು ಆ ಮಾತು ನೆನಪಾಗತ್ತೆ ನೋಡಿ. ಅನ್ಯೋ ಧರ್ಮ ಸಮಸ್ಥಸ್ಯ ವಿಷಮಸ್ಥಸ್ಯ ಚಾಪರಃ. ಸುಖವಾಗಿರುವವನಿಗೆ ಧರ್ಮ ಬೇರೆ, ಕಷ್ಟದಲ್ಲಿರುವವನಿಗೆ ಧರ್ಮ ಬೇರೆ. ಅದರಿಂದಾಗಿ ಪರಿಪಾಠೇನ ವೇದಿತು ಕಥಂ ಹಿ ಶಕ್ಯಾಹ. ನಮ್ಮ ಹಿಂದಿನವರು ಮಾಡೋದು ಹಾಗೆ ಮಾಡ್ತೇನೆ ಅಂತ ಧರ್ಮ ಯಾರೂ ಅನುಸರಿಸ್ತಾನೂ ಇಲ್ಲ. ನಾನು ನನ್ನ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ನಮ್ಮ ಮುತ್ತಾತ ಒಂದು ಮಠದ ಸ್ವಾಮಿಯಾಗಿದ್ರು, ಲಕ್ಷ್ಮೀ ಪ್ರಸನ್ನ ತೀರ್ಥರು ಅಂತ. ಸತ್ಯಧ್ಯಾನರು ಅವತ್ತು ಕಾರ್ ಹತ್ತಿದ್ದಕ್ಕೆ ಬಹಳ ಗಲಾಟೆ ಮಾಡಿದವರು ಅವರು. ಅವ್ರಿಗೆ ಇವತ್ತು ಅವರ ಮರಿಮಗ ವಿದೇಶಕ್ಕೆ ಹೋಗೋದು ಅಧರ್ಮ ಅಲ್ಲ ಅಂತ ಹೇಳುವ ಲೆವೆಲ್ ಬಂದಿದ್ದಾರೆ ಅಂತ ಅವ್ರಿಗೆ ಪಾಪ ಗೊತ್ತಿಲ್ಲ, ಗೊತ್ತಿರಲಿಲ್ಲ. ಅವಾಗ ಹೆಂಗೆ ಗೊತ್ತಾಗಿರುತ್ತೆ? ಸತ್ಯಧ್ಯಾನರು ಕಾರ್ ಹತ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲಿಯ ಕೆಲವು ಸನ್ಯಾಸಿಗಳು ಅವ್ರ ಬೆಂಬಲಕ್ಕೆ ಇದ್ರು. ಪ್ರೇಕ್ಷಾನಿಧಿ ತೀರ್ಥರು, ಮುಳುಬಾಗಿಲು ಪ್ರೇಕ್ಷಾನಿಧಿ ತೀರ್ಥರು, ಅವರು ಲಕ್ಷ್ಮೀ ಪ್ರಸನ್ನ ತೀರ್ಥರು, ಆಮೇಲೆ ಸ್ವಲ್ಪ ಮಟ್ಟಿಗೆ ರಘುಪ್ರೇಮ ತೀರ್ಥರು, ಅವರೆಲ್ಲರೂ ಕೂಡ ಸತ್ಯಧ್ಯಾನರನ್ನು ವಿರೋಧಿಸಿದರು. ಯಾಕೆ ಅಂತ ಹೇಳಿದ್ರೆ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಕಾರ್ ಹತ್ತಾ ಇದ್ದಾರೆ ಇವರು ಅಂತ. ಅದರಿಂದ ಬಹಳ ವಿಚಿತ್ರ ಇದು. ಆದ್ರೆ ಅವರ ಪ್ರತಿಭಟನೆಗೆ ಬೆಲೆನೇ ಸಿಗಲಿಲ್ಲ. ಅವರ ಶಿಷ್ಯರು ವಿದ್ಯಾಮಾನ್ಯರು ವಿಮಾನ ಹತ್ತದು ಫಸ್ಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಧರ್ಮರಾಜನ ಮಾತು ನೋಡಿ, ಪರಿಪಾಠದಿಂದ ಅಂದ್ರೆ ಪರಿಪಾಠದ ಹಿನ್ನೆಲೆಯಲ್ಲಿರುವ ಧರ್ಮ ಅದು ಬೇರೆ, ಅದು ಸೂಕ್ಷ್ಮ. ಇದು ಘನ ಮೂರ್ತ. ಮೂರ್ತದಿಂದ ಅಮೂರ್ತವನ್ನು ರಕ್ಷಣೆ ಮಾಡಬೇಕು. ಮೂರ್ತವೇ ಧರ್ಮ ಅಲ್ಲ. ಪ್ರತಿಮೆ ಅಂತನ್ನೋದು ಮೂರ್ತ, ಪ್ರತಿಮೆಯ ಒಳಗಡೆ ಇರುವ ಭಗವಂತ ಅಮೂರ್ತ. ಆ ಅಮೂರ್ತವಾದದ್ದನ್ನ ಮನಸ್ಸಿನಲ್ಲಿ ಉಳಿಸ್ಕೊಳ್ಬೇಕು ಅಂತನ್ನೋದು ಧರ್ಮ. ಅದೇ ಧರ್ಮ. ಧರ್ಮ ಅಂದ್ರೆ ಅಮೂರ್ತ. ಆಚರಣೆ ಅನ್ನೋದು ಮೂರ್ತ. ಮೂರ್ತ ಅಂದ್ರೆ ಎದುರುಗಡೆ ಕಾಣುವಂಥದ್ದು, ವಿಸಿಬಲ್. ಅಮೂರ್ತ ಇನ್ವಿಸಿಬಲ್. ಈ ಎರಡರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಅವರು ಇದನ್ನೇ ಹೇಳೋದು. ಸದಾಚಾರೋ ಮತೋ ಧರ್ಮ ಸಂತಸ್ತ್ವಾಚಾರ ಲಕ್ಷಣಾ ಸಾಧ್ಯಂ ಕಥಂ ಶಕ್ಯಂ ಸದಾಚಾರೋಪ್ಯಲಕ್ಷಣ. ಕೆಲವರು ಸದಾಚಾರವೇ ಧರ್ಮ ಅಂತಾರೆ, ಇರಬಹುದು. ಸದಾಚಾರ ಅಂದ್ರೇನು? ಸಜ್ಜನರ ಆಚಾರ. ಸಂತಸ್ತು ಆಚಾರ ಲಕ್ಷಣ. ಆಚಾರ ಅಂದ್ರೇನು? ವೇದವಿಹಿತವಾದದ್ದು. ವೇದವಿಹಿತವಾದದ್ದು ಯಾವುದು? ಈ ಬಾಹ್ಯ ಕ್ರಿಯೆಗಳೆಲ್ಲ ವೇದದಲ್ಲಿ ವಿಸ್ತಾರವಾಗಿ ಪ್ರತಿಪಾದ್ಯವಾಗಿರುತ್ತಾ?
ಆಗಿರಲ್ಲ. ನೀವು 8 ಮೊಳದ ಪಂಚೆಯನ್ನೇ ಉಟ್ಕೊಳ್ಬೇಕು ಅಂತ ಯಾವತ್ತಾದ್ರೂ ವೇದ ಹೇಳಿದ್ಯಾ? ಮಡಿ ಒಣಗಿಸ್ಕೋಬೇಕು ಅಂತ ವೇದ ಹೇಳಿದ್ಯಾ? ನಾವು ಒಂದು ಆನುಕೂಲ್ಯಕ್ಕೆ ಮಾಡ್ಕೊಂಡದ್ದು ಶಾಸ್ತ್ರ ವಿರೋಧವೂ ಅಲ್ಲ, ದೇಹಕ್ಕೂ ಹಿತ. ಇದೆಲ್ಲವನ್ನು ನೋಡಿ ನಾವು ಮಡಿ ಒಣಗಿ ಹಾಕಿಕೊಂಡು ಒಣಗಿದ ಮಡಿಯಲ್ಲಿ ಉಟ್ಟುಕೊಂಡು ಸುಖವಾಗಿ ಕೂತು ಜಪ ಮಾಡಲಿಕ್ಕೆ ಅನುಕೂಲ. ವೇದದಲ್ಲಿ ಹೇಳಿದೆಯಾ ಇದನ್ನ ಅಂದ್ರೆ ಇಲ್ಲ. ಸಾಧ್ಯಾಸಾಧ್ಯಂ ಕಥಂ ಶಕ್ತಂ ಸದಾಚಾರೋಪ್ಯಲಕ್ಷಣ. ಸಜ್ಜನರ ಆಚಾರಕ್ಕೊಂದು ಲಕ್ಷಣ ಅಥವಾ ಶಾಸ್ತ್ರ ಲಕ್ಷಣ ಅನ್ನೋ ಶಬ್ದಕ್ಕೆ ಗುರುತು ಅಂತ ಒಂದರ್ಥ, ಶಾಸ್ತ್ರ ಅಂತ ಇನ್ನೊಂದರ್ಥ. ಸದಾಚಾರಕ್ಕೆ ಶಾಸ್ತ್ರ ಬೇಕು. ಅದರಿಂದಾಗಿ ನಾವು ಪರಿಪಾಠವನ್ನ, ಸಂಪ್ರದಾಯವನ್ನ ಧರ್ಮದ ಹೆಗ್ಗುರುತಾಗಿ ಚಿಂತನೆ ಮಾಡಲಿಕ್ಕಾಗಲ್ಲ. ಇನ್ನೊಂದು ಪ್ರಾಬ್ಲಮ್ ಇದೆ. ದೃಶ್ಯತೆ ಧರ್ಮರೂಪೇಣ ಶಧರ್ಮಂ ಪ್ರಾಕೃತಶ್ಚರನ್ ಧರ್ಮಂಚ ಧರ್ಮರೂಪೇಣ ಕಶ್ಚಿದ ಪ್ರಾಕೃತಶ್ಚರನ್. ಯಾರೋ ಒಬ್ಬ ಪ್ರಾಕೃತ ನೀಚ ಧರ್ಮದ ಹೆಸರಿನಲ್ಲಿ ಅಧರ್ಮ ಮಾಡ್ತಾ ಇರ್ತಾನೆ. ಯಾರೋ ಒಬ್ಬ ಅಪ್ರಾಕೃತ ಉತ್ತಮ ಅಧರ್ಮ ಅಂತ ತೋರ್ತಾ ಇರುತ್ತೆ, ಧರ್ಮ ಮಾಡ್ತಾ ಇರ್ತಾನೆ. ಪುನರಸ್ಯ ಪ್ರಮಾಣಂ ಹಿ ನಿರ್ದಿಷ್ಟಂ ಶಾಸ್ತ್ರಕೋ ವಿದೈಹಿ ವೇದವಾದಾಶ್ಚಾನುಯುಗಂ ಹರಸಂತೀತಿ ಚ ನ ಶ್ರುತಂ. ಇದಕ್ಕೆ ಪ್ರಮಾಣ ಏನು? ವೇದ ಅನ್ಬೇಕು. ವೇದವಾದಾಶ್ಚ ಅನುಯುಗಂ. ಪ್ರತಿ ಯುಗದಲ್ಲಿಯೂ ವೇದ ಹ್ರಾಸ ಆಗ್ತಾ ಬರ್ತಾ ಇರುತ್ತೆ. ನಮ್ಮ ಹಿಂದಿನವ್ರಿಗೆ ಸಿಕ್ಕಿದ ವೇದ ನಮಗೆ ಸಿಕ್ಕಿರಲ್ಲ, ಅವ್ರ ಹಿಂದಿನವ್ರಿಗೆ ಸಿಕ್ಕಿದ ವೇದ ಅವ್ರಿಗೆ ಸಿಕ್ಕಿರಲ್ಲ. ಮಧ್ವಾಚಾರ್ಯರೇ ಹೇಳಲ್ವೇ, ಗ್ರಂಥೋಪ್ಯೇವಂ ವಿಲುಳಿತಃ ಕಿಂವರ್ಥೋ ದೇವದುರ್ಗಮಃ ಉತ್ಸನ್ನ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿನ ವರ್ತತೆ ಅಂತ. ಹೆಚ್ಚಿನ ಗ್ರಂಥಗಳು ಕಣ್ಮರೆಯಾಗಿ ಬಿಟ್ಟಿವೆ. ನಾನು ಓದಿದ ಅಧ್ಯಯನ ಮಾಡಿದ ಗ್ರಂಥಗಳ ಕೋಟಿಯಲ್ಲಿ ಒಂದಂಶವೂ ಉಳಿದಿಲ್ಲ ಅಂತಾರೆ ಆಚಾರ್ಯರು. ಕೆಲವರು ಮಹಾಭಾರತದಲ್ಲಿ ಕೋಟಿಯ ಒಂದಂಶ ಉಳಿದಿಲ್ಲ ಅಂತ, ಅದು ಓವರ್, ಅದು ಹಾಗಿಲ್ಲ ಅಲ್ಲಿ. ಅನ್ಯೇ ಕೃತಯುಗೇ ಧರ್ಮಾ ತ್ರೇತಾಯಾಂ ದ್ವಾಪರೇ ಪರೇ ಅನ್ಯೇ ಕಲಿಯುಗೇ ಧರ್ಮ ಯಥಾಶಕ್ತಿ ಕೃತ ಇವ. ಕೃತಯುಗದಲ್ಲೇ ಧರ್ಮಗಳು ಬೇರೆ, ತ್ರೇತಾಯುಗದಲ್ಲೇ ಬೇರೆ ಧರ್ಮ, ಕಲಿಯುಗದಲ್ಲೇ ಬೇರೆ ಧರ್ಮ. ಕಲಿಯುಗದಲ್ಲಿ ಯಥಾಶಕ್ತಿ ಮಾಡಬಹುದು. ಆಮ್ನಾಯ. ಮತ್ತೆ ಶಾಸ್ತ್ರ ಯಾವತ್ತೂ ಕೂಡ ನಾಶಕ್ಕೆ ಶಾಸ್ತ್ರ ಚೋದನ. ಬಹಳ ಏನೇನೇನೇನೇನೋ ಕಲ್ಪನೆ ಮಾಡಿಕೊಂಡು ಅಶಕ್ಯವಾದದ್ದನ್ನೆಲ್ಲ ಚಿಂತನೆ ಮಾಡಬಾರದು ಅಂತಾರೆ. ಇದು ಸ್ಪಷ್ಟವಾದ ಮಾತು. ನಾಶಕ್ಕೆ ಶಾಸ್ತ್ರ ಚೋದನ ಅಂತ. ಅಶಕ್ಯವಾದದ್ದನ್ನು ಶಾಸ್ತ್ರ ಹೇಳೋದೇ ಅಲ್ಲ. ಅಶಕ್ಯವಾದದ್ದನ್ನು ಹೇಳಿದ್ರೆ ನೀವು ಮಾಡಿಬಿಡಿ ಅದನ್ನ. ಯಾಕೆ ಅಂದ್ರೆ ನಮ್ಮ ಶರೀರದ ಒಂದು ಮಿತಿ ಇರುತ್ತೆ ಅಲ್ವೇ. ಈಗ ಇರುವೆ ಹೋಗ್ತಾ ಇರುತ್ತೆ, ಎಂಜಿಲ ಮೇಲೆ ಹಾಸಿ ಸೀದಾ ಹೋಗ್ತಾ ಇರುತ್ತೆ, ಅದು ಹೋದಲ್ಲೆಲ್ಲ ಗೋಮೆ ಹಚ್ಚಲಿಕ್ಕಾಗತ್ತ? ನಾಶಕ್ಕೆ ಶಾಸ್ತ್ರ ಚೋದನ. ಅಶಕ್ಯವಾದದ್ದನ್ನು ಯಾವತ್ತೂ ಕೂಡ ಶಾಸ್ತ್ರ ಹೇಳೋಲ್ಲ. ಆಮ್ನಾಯ ವಚನಂ ಸತ್ಯಂ ಇತ್ಯಯಂ ಲೋಕಸಂಗ್ರಹ ಆಮ್ನಾಯೇಭ್ಯ ಪುನರ್ವೇದಾ ಪ್ರಸೃತಾ ಸರ್ವತೋಮುಖಾ. ಆಮ್ನಾಯ ವಚನಂ ಯಾವುದು ದೀರ್ಘಕಾಲದ ಸಂಪ್ರದಾಯದಲ್ಲಿ ಬಂದಿವೆ ಅದು ಸತ್ಯ ಅನ್ನೋದು ಲೋಕಸಂಗ್ರಹ. ಆಮ್ನಾಯದಿಂದ ವೇದಗಳು ಹೊರಟಿವೆ, ಸರ್ವತೋಮುಖವಾದ ವೇದ ಇದೆ. ಇದು ಧರ್ಮರಾಜನ ಪ್ರಶ್ನೆ. ಇದು ತೇ ಚೇತ್ ಸರ್ವೇ ಪ್ರಮಾಣಂ ವೈ ನಾ ಪ್ರಮಾಣಂತು ವಿದ್ಯತೆ ಪ್ರಮಾಣಂ ಚೇತ್ ಪ್ರಮಾಣೇನ ವಿರುದ್ಧೇಚ್ಛಾಸ್ತ್ರತಾ ಕುತಃ. ಇನ್ನು ಎಲ್ಲ ಶಾಸ್ತ್ರಗಳು ಸಂಪ್ರದಾಯಗಳು ಪ್ರಮಾಣ ಅಂದ್ರೆ ಅಪ್ರಮಾಣ ಯಾವುದು? ಪ್ರಮಾಣ ಅಂತ ಆದ್ರೆ ಪರಸ್ಪರ ವಿರುದ್ಧ ಯಾಕಿರುತ್ತೆ? ಪ್ರಮಾಣದಲ್ಲಿ ವೈರುಧ್ಯ ಯಾಕಿರುತ್ತೆ?
ಧರ್ಮಸ್ಯ ಹಿರಿಯಮಾಣಸ್ಯ ಬಲವದ್ಭಿರ್ದುರಾತ್ಮಭಿಃ ಯದಾ ವಿಕ್ರಿಯತೆ ಸಂಸ್ಥಾ ತತಸ್ಸಾಪಿ ಪ್ರಣಶ್ಯತಿ. ಧರ್ಮವನ್ನು ನಾಶ ಮಾಡುವವರು ದುರಾತ್ಮರು ಒಂದು ಸಂಪ್ರದಾಯವನ್ನು ಆರಂಭಿಸ್ತಾರೆ, ಅದು ನಾಶ ಆಗತ್ತೆ. ವಿದ್ನೋ ವೈನಂ ನವಾ ವಿದ್ಮಃ ಶಕ್ಯಂ ವಾ ವೇದಿತುಂ ಮಯಾ ಅಣೀಯಾನ್ ಕ್ಷುರಧಾರಾಯಾಃ ಗರೀಯಾನ್ ಪರ್ವತಾದಪಿ. ಈ ಧರ್ಮವನ್ನು ತಿಳಿಲಿಕ್ಕಾಗತ್ತೋ ಆಗಲ್ವೋ? ಕ್ಷುರಧಾರಾಯಾಃ ಅಣೀಯಾನ್, ಕತ್ತಿಯ ಅಲುಗಿಗಿಂತಲೂ ಸೂಕ್ಷ್ಮ, ಪರ್ವತಕ್ಕಿಂತಲೂ ಕೂಡ ಭಾರ ಈ ಧರ್ಮದ ತಿಳುವಳಿಕೆ ಅನ್ನೋದು. ಗಂಧರ್ವ ನಗರಾಕಾರ ಪ್ರಥಮಂ ತಂ ಪ್ರದೃಶ್ಯತೆ ಅನ್ವೀಕ್ಷಮಾಣ ಕವಿಭಿ ಪುನರ್ಗಚ್ಚತ್ಯದರ್ಶನಂ. ಗಂಧರ್ವ ನಗರ ಅಂತ ಒಂದು ಇಡಿಯಂ ಸಂಸ್ಕೃತದಲ್ಲಿ. ಗಂಧರ್ವ ನಗರ ಅಂತಂದ್ರೆ ಮೋಡದ ಒಂದು ಚಿತ್ರ. ಮೋಡ ಏನ್ ಮಾಡತ್ತೆ, ಒಂದ್ಸರ್ತಿ ಕುದುರೆ ತರ ಕಾಣುತ್ತೆ, ಒಂದ್ ಸ್ವಲ್ಪ ಒಂದು ನಿಮಿಷ ಆಚೆ ಈಚೆ ನೋಡಿ ಮತ್ತೆ ಟಕ್ಕ ಮಾಡ ನೋಡಿದ್ರೆ ಬೇರೆನೆ. ಧರ್ಮ ಅನ್ನೋದು ಹಾಗೆ ಅಂತ ಅನ್ನಿಸ್ಬಿಡುತ್ತೆ ಒಮ್ಮೊಮ್ಮೆ. ಧರ್ಮರಾಜ ಪ್ರಶ್ನೆ ಕೇಳ್ತಾ ಇರೋದ್ರಿ ಅವನು. ಒಂದು ಅವನ ಪ್ರತಿಭಾ ಅಂತಂದ ಫಸ್ಟ್, ಆ ಪ್ರತಿಭೆಯ ಅಂಶವನ್ನು ನೋಡಿದೀವಿ. ಪರಿಪಾಠವನ್ನು ಧರ್ಮ ಅಂತ ಅನ್ಬೇಡಿ, ಪರಿಪಾಠಕ್ಕೆ ಶಾಸ್ತ್ರದ ಹಿನ್ನೆಲೆ ಬೇಕಾಗತ್ತೆ ಅಂತ ಅವನು ಕನ್ಕ್ಲೂಷನ್ ಮಾಡಿ, ಮತ್ತೆ ಶಾಸ್ತ್ರದಲ್ಲಿ ಬಹಳ ವಿರೋಧ ಬರುತ್ತಲ್ಲ ಅದು ಶುರು ಮಾಡಿದ. ಇದಕ್ಕೆ ಭೀಷ್ಮಾಚಾರ್ಯ ಉತ್ತರ ಒಂದೇ ಒಂದು ಲೈನಲ್ಲಿದೆ, ಒಂದೇ ಒಂದು ಶ್ಲೋಕ ನೋಡೋಣ. ಗಂಧರ್ವ ನಗರಾಕಾರ ಪ್ರಥಮಂ ತಂ ಪ್ರದೃಶ್ಯತೆ ಅನ್ವೀಕ್ಷಮಾಣ ಕವಿಭಿಃ ಪುನರ್ಗಚ್ಚತ್ಯದರ್ಶನಂ. ಈ ಧರ್ಮ ಅನ್ನೋದು ಗಂಧರ್ವ ನಗರಾಕಾರ. ಮೊದಲು ಮೋಡದ ಆಕೃತಿ ಹೀಗಿರುತ್ತೆ, ಟಕ್ಕ ಹಿಂಗೆ ಬದಲಾಗೋಗುತ್ತೆ. ಸ್ವಲ್ಪ ಆಚೆ ಈಚೆ ಕತ್ತನ್ನು ಸೊರಗಿಸಿಕೊಂಡು ಮತ್ತೆ ಮೇಲ್ಗಡೆ ನೋಡೋಟ್ರಲ್ಲಿ ಬೇರೆನೇ ಆಗ್ಬಿಡತ್ತೆ. ಧರ್ಮವು ಹಾಗೆ ಅಂತ ಅನ್ಸುತ್ತೆ. ನಿಪಾನ ನೀವ ಗೋಭ್ಯಾಚೆ ಕ್ಷೇತ್ರೇ ಕುಲ್ಯೇ ಚ ಭಾರತ ಸ್ಮೃತೋ ಹಿ ಶಾಶ್ವತೋ ಧರ್ಮೋ ವಿಪ್ರಹೀಣೋ ನ ದೃಶ್ಯತೆ. ಈ ಹಸುವಿನ ಬಳಿ ನೀರಿಟ್ಟಿದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಖಾಲಿ ಆಗತ್ತೆ. ಒಂದು ಭೂಮಿಯಲ್ಲಿ ನೀರಿದ್ರೆ ಸ್ವಲ್ಪ ಹೊತ್ತಿಗೆ ಹಿಂಗೆ ಹೋಗುತ್ತೆ. ಸರೋವರದಲ್ಲಿ ನೀರು ಅಂತ ಇದ್ರೆ ಅದು ಗಾಳಿಯಿಂದ ಬದಲಾಗಿ ಆಚೆ ಈಚೆ ಉಲ್ಲೋಲ ಕಲ್ಲೋಲ ಆಗಿ ಒಂದು ತರಹ ಅಂತ ಇರೋದಿಲ್ಲ. ಧರ್ಮ ಅಂತನ್ನೋದು ಹಾಗೆ ಅಂತ ಅನ್ಸತ್ತಪ್ಪ. ಕಾಮಾದಪೇಕ್ಷೆಯ ಚಾನ್ಯೇ ಕಾರಣೈರಪರೈಸ್ತಥಾ ಅಸಂತೋಪಿ ವೃಥಾಚಾರಂ ಭಜಂತೆ ಬಹವೋ ಪರೇ. ಇನ್ನು ಕೆಲವರು ನಮ್ಮ ಧರ್ಮ ಅನ್ನೋ ನಮಗೆ ಬೇಕಾದ ಹಾಗೆ ಅಂತಾರೆ, ಕಾಮಾತ್. ಇನ್ನು ಕೆಲವರು ನಮ್ಮ ಇಚ್ಛಾಗನುಗುಣವಾಗಿ ಧರ್ಮ ರೀ ಅಂತಾರೆ. ಅಸಂತೋಪಿ ವೃಥಾಚಾರಂ, ಅಸಜ್ಜನರು ಕೂಡ ಒಂದು ಕಟ್ಟುನಿಟ್ಟಾದ ಧರ್ಮವನ್ನು ಆಚರಿಸ್ತಾ ಇರ್ತಾರೆ. ಏನ್ ಮಾಡಿದ್ರು ಇದನ್ನ ಮಾತ್ರ ಬಿಡಲ್ಲ ಅಂತಾರೆ. ಏಕಾದಶಿ, ಅಯ್ಯೋ ಒಂದು ಯಾವ ದಿವಸ ಅಂತ ಹೇಳಲ್ಲ, ಒಂದು ದಿವಸ ಉಪವಾಸ ಮಾಡಬೇಕು. ಹೇಗೆ ಉಪವಾಸ ಮಾಡಬೇಕು ಅಂದ್ರೆ ಏಕಾದಶಿ ಅಲ್ಲ, ಅದು ದಕ್ಷಿಣದ ಕಡೆ ಇಲ್ಲ, ದಕ್ಷಿಣದಲ್ಲಿಯೂ ನಮ್ಮಲ್ಲಿ ಇಲ್ಲ, ಎಲ್ಲಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗಲ್ಲ. ಅವರು ಉಪವಾಸ ಮಾಡಬೇಕು, ಸ್ನಾನ ಮಾಡಿದ್ರೆ ಅದ್ರೊಳಗಡೆಯಿಂದ ನೀರು ಹೋಗುತ್ತೆ ಅಂತ ಹೇಳಿ ಸ್ನಾನ ಕೂಡ ಮಾಡದೇ ಇರ್ತಾರೆ. ಅಸಂತೋಪಿ, ಅಸಜ್ಜನರು ಕೂಡ ವೃಥಾಚಾರಂ, ಈ ತರಹದ ವ್ಯರ್ಥವಾದ ಒಂದು ಕಟ್ಟುನಿಟ್ಟಾದ ಆಚಾರವನ್ನು ಇಟ್ಕೊಂಡಿರ್ತಾರೆ. ಕಟ್ಟುನಿಟ್ಟಾದ ಆಚಾರ ಎಲ್ಲ ಧರ್ಮ ಆಗ್ಬೇಕಾಗಿಲ್ಲ. ಧರ್ಮೋ ಭವತಿ ಸಕ್ಷಿಪ್ರಂ ವಿಲೋಮಸ್ತೇಶ್ವ ಸಾಧುಷು ಅನ್ಯೇ ತಾನಾಹುರುನ್ಮತ್ತಾನ್ ಅಪಿ ವಾಚಂ ಹಸಂತ್ಯುತಾಂ. ಇನ್ನು ಅಸಜ್ಜನರು ಧರ್ಮ ಅಂತ, ಅಸಜ್ಜನರು ಮಾಡೋದನ್ನ ಧರ್ಮ ಅಂತಾರೆ, ಸಜ್ಜನರು ಮಾಡುವಂಥದ್ದನ್ನ ಅಧರ್ಮ ಅಂತಾರೆ. ಅವರ ಮಾತನ್ನ ತಮಾಷೆ ಮಾಡ್ತಾರೆ. ಮಹಾಜನಾದುಪಾವೃತ್ತ ರಾಜಧರ್ಮಂ ತಮಾಶ್ರಿತಾ ನಚ ಸರ್ವಗತ ಕಶ್ಚಿತ್ ಆಚಾರ ಸಂಪ್ರದೃಶ್ಯತೆ. ಆಚಾರವನ್ನ ನೀವು ಧರ್ಮ ಅಂತ ಹೇಗೆ ಕರೀತೀರಾ? ಆಚಾರ ಪರಿಪಾಠದಿಂದ ಧರ್ಮ ಅಲ್ಲ, ಅದು ನನಗೆ ಖಾತ್ರಿ ಆಗಿದೆ.
ನನ್ನ ಪ್ರಶ್ನೆ ಏನು ಅಂದರೆ ಆಚಾರವನ್ನು ಧರ್ಮ ಅಲ್ಲ ಅಂತ. ಯಾಕೆ ಅಂದರೆ ಆಚಾರದ ಹಿನ್ನೆಲೆಯಲ್ಲಿರುವ ಮನೋಭಾವ ಏನು ಅಂತ ಯಾರಿಗೂ ಗೊತ್ತು? ತೇ ನೈವಾನ್ಯ ಪ್ರಭವತಿ ಸೋಪರಂ ಬಾಧತೆ ಪುನಃ ದೃಶ್ಯತೆ ಚೈವ ಸ ಪುನಃ ತುಲ್ಯರೂಪೋ ಯದೃಚ್ಛಯ ಯೋ ನೈವಾನ್ಯ ಪ್ರಭವತಿ ಸೋಪರಾನಪಿ ಬಾಧತೆ ಆಚಾರಾಣಾಮನೈಕಾಗ್ರ್ಯಂ ಸರ್ವೇಷಾಮೇವ ಲಕ್ಷ್ಯಯೇ. ಯಾರ ಆಚಾರವೂ ಒಂದು ರೀತಿಯಾಗಿ ಇರಲ್ಲ. ಅದರಿಂದಾಗಿ ಆಚಾರವನ್ನು ಧರ್ಮ ಅಂತ ಅಂದುಕೊಳ್ಳಿಕ್ಕೆ ಬರಲ್ಲ. ನಮಗೆ ಬೇರೆ ಮಡಿ ಅಂತಾದರೆ ಆ ಮಡಿ ಉತ್ತರದವ್ರಿಗೆ ಬೇರೆನೆ. ಉತ್ತರದವ್ರು ದಕ್ಷಿಣದವ್ರನ್ನೆಲ್ಲ ಛಕ್ ಅಂತ ನೋಡ್ತಾರೆ. ಇವಳಿಗೇನು ಮಡಿಯೇ ಇಲ್ಲ, ಅವು ದಕ್ಷಿಣದವ್ರ ಪಂಕ್ತಿಯಲ್ಲೇ ಕೂತ್ಕೊಳ್ಬಾರ್ದು ಅಂತ ಉತ್ತರದವರಲ್ಲಿ ಒಂದಿದೆ. ಅದರಿಂದಾಗಿ ಆಚಾರವನ್ನು ಧರ್ಮ ಅಂತ ಅನ್ಲಿಕ್ಕೆ ಬರಲ್ಲ. ಇದು ನನ್ನ ಪ್ರಶ್ನೆ ಅಂತ ಅವನು ಅಂದ. ಅದಕ್ಕೆ ಭೀಷ್ಮಾಚಾರ್ಯ ಹೇಳುದು, ಚಿರಾಭಿಪನ್ನ ಕವಿಭಿ ಪೂರ್ವಂ ಧರ್ಮ ಉದಾಹೃತಃ ತೇನಾಚಾರೇಣ ಪೂರ್ವೇಣ ಸಂಸ್ಥಾ ಭವತಿ ಶಾಶ್ವತೀ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ನೋಡಪ್ಪ, ಬಹಳ ಹಿಂದಿನವರ ಅಭಿಪ್ರಾಯವನ್ನ ಇಟ್ಟುಕೊಂಡು ಧರ್ಮ ಅಂತ ತೀರ್ಮಾನ ಮಾಡಿ ಅದನ್ನ ಬೇರೆ ಬೇರೆ ಆಚಾರಗಳಿಂದ ಆ ಧರ್ಮ ಎಸ್ಟಾಬ್ಲಿಷ್ ಆಗುವ ಹಾಗೆ ಮಾಡ್ಕೊಳ್ಬೇಕದು ಧರ್ಮ. ಅದರಿಂದಾಗಿ ಕೃಷ್ಣ ಏನು ಹೇಳ್ತಾನೆ, ನನ್ನನ್ನು ನೋಡಿ ಅಂತಾನೆ. ನನ್ನನ್ನು ನೋಡಿ ಅಂತ ಹೇಳಿ ಕೃಷ್ಣ ಹೇಳಿದ್ದು ಮಹಾಭಾರತದ ಮೂಲಕ. ಮಹಾಭಾರತದಲ್ಲಿ ಹೇಗಿದೆ ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಧರ್ಮ, ಅದನ್ನು ಎಸ್ಟಾಬ್ಲಿಷ್ ಮಾಡುವ ಆಚಾರವೇ ಧರ್ಮ ಅಂತ ಅನ್ಬೇಕು. ಇದನ್ನು ಅವರು ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾರೆ ಭೀಷ್ಮಾಚಾರ್ಯರು ಅಂದರೆ, ಚಿರಾಭಿಪನ್ನ ಕವಿಭಿಹಿ, ಅತ್ಯಂತ ಪೂರ್ವ ಕವಿಗಳು, ಪೂರ್ವಜ್ಞಾನಿಗಳು, ಪೂರ್ವ ಕೋವಿದರು, ಪೂರ್ವ ಸೂರಿಗಳು ಯಾವುದನ್ನ ಒಪ್ಪಿಕೊಂಡಿದ್ದಾರೆ ಅದನ್ನ ಧರ್ಮ ಅಂತ. ಆ ಧರ್ಮವನ್ನ ತೊಂದರೆ ಮಾಡದ ಆಚಾರವನ್ನ ಧರ್ಮದ ಸಾಧನ ಅಂತ ತಿಳಿಯತಕ್ಕದ್ದು. ಅಂದ್ರೆ ಇವರು ಹೇಳ್ತಾ ಇರೋದು, ಈಗಾಗಲೇ ಏನು ಹೇಳಿದ್ದೇವೆ ಗೀತೆ ಮೊದಲಾದವುಗಳಲ್ಲಿ, ಅದು ಧರ್ಮ. ಅದಕ್ಕೆ ಅನುಗುಣವಾಗಿ ನಮ್ಮ ನಡೆ ಇದೆಯಾ, ಅದು ಧರ್ಮ. ನಮ್ಮ ಆಚಾರ, ನಡೆ, ಆಚಾರ ಅದು. ಹೀಗೆ 245ನೇ ಅಧ್ಯಾಯ. ಈ ವಿಚಾರದಲ್ಲಿ ಧರ್ಮ ಏನು ಅಂತ ಹೇಳಲಿಕ್ಕೆ ಬಹಳ ತುಲಾಧಾರನ ಕಥೆ ಬರುತ್ತೆ. ತಕ್ಕಡಿ ಹಿಡ್ಕೊಂಡು ಓಡಾಡ್ತಾ ಇದ್ನಂತೊಬ್ಬ, ಅವನ ಕಥೆ ಬರುತ್ತೆ. ಭೀಷ್ಮ, ಮತ್ತೆ ನೋಡಿ ಕಥೆಗೆ ಬಂದ್ವಿ ಅನ್ನೋದು ನೆಮ್ಮದಿ ಅಲ್ವಾ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ತುಲಾಧಾರಸ್ಯ ವಾಕ್ಯಾನಿ ಧರ್ಮೇ ಜಾಜಲಿನಾ ಸಹ. ಒಂದು ಇತಿಹಾಸ, ತುಲಾಧಾರ ಅಂತ ಒಬ್ಬ. ಆ ತುಲಾಧಾರ ಅವನ ಹೆಸರಲ್ಲ ಅದು, ಯಾವಾಗಲೂ ತಕ್ಕಡಿ ಹಿಡ್ಕೊಂಡು ಓಡಾಡ್ತಾ ಇದ್ದ, ಅವನದು ತುಲಾಧಾರ ಅಂತ. ಜಾಜಲಿ ಅಂತನ್ನುವ ಮುನಿಯ ಜೊತೆಗಿನ ಡೈಲಾಗ್ಸ್ ಏನಿದೆ ಅದನ್ನ ನಾವು ಧರ್ಮದ ವಿಚಾರದಲ್ಲಿ ಪ್ರಮಾಣ ಅಂತ ಹೇಳ್ತೇವೆ. ವನೇ ವನಚರ ಕಶ್ಚಿತ್ ಜಾಜಲಿರ್ನಾಮ ವೈದ್ವಿಜ ಸಾಗರೋದ್ದೇತಮಾಗಮ್ಯ ಪುನಸ್ತೇಪೆ ಮಹಾತಪಾಹ. ಕಾಡಿನಲ್ಲಿ ಒಬ್ಬ ತಿರುಗ್ತಾ ಇದ್ದ, ಜಾಜಲಿ ಅಂತ. ಅವನೇನ್ ಮಾಡಿದ, ಸಮುದ್ರದ ತೀರಕ್ಕೆ ಬಂದು ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ. ನಿಯತೋ ನಿಯತಾಹಾರ ಕ್ಷೀರಾಜಿನ ಜಟಾಧರ ಮಲಪಂಕಧರೋ ಧೀಮಾನ್ ಬಹೂನ್ ವರ್ಚಗಣಾನ್ ಮುನಿ. ನಿಯತವಾಗಿ ಅತ್ಯಂತ ಕಡಿಮೆ ಆಹಾರವನ್ನು ಸ್ವೀಕಾರ ಮಾಡುತ್ತಾ, ಕ್ಷೀರವನ್ನ, ಅಜಿನವನ್ನ ತೊಟ್ಟು, ಮರದ ತೊಗಟೆಯನ್ನ, ಕೃಷ್ಣ ಮೃಗದ ಚರ್ಮವನ್ನು ತೊಟ್ಟು, ಜಟೆಯನ್ನ ಬಿಟ್ಟು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿದ. ಸಕದಾಚಿನ್ ಮಹಾತೇಜಾಹ ಜಲವಾಸೋ ಮಹೀಪತೆ ಚಚಾರ ಲೋಕಾನ್ ವಿಪ್ರಋಷಿ ಪ್ರೇಕ್ಷಮಾಣೋ ಮಹಾಜವಹ. ಅವನೇನು ಮಾಡಿದ,
ನೀರಿನ ಮಧ್ಯದಲ್ಲಿ ವೇಗವಾಗಿ ನಡ್ಕೊಂಡು ಹೋದ. ಅವನಿಗೆ ಏನೋ ಇದ್ದಕ್ಕಿದ್ದ ಹಾಗೆ ಇಡೀ ಜಗತ್ತನ್ನು ನೋಡಬೇಕು ಅಂತ ಅನ್ನಿಸ್ಬಿಡ್ತು, ಸಮುದ್ರದ ಅಂತವನ್ನು ನೋಡಬೇಕು ಅಂತ ಅನ್ನಿಸ್ಬಿಡ್ತು. ಸಚಿಂತಯ ಮಾಸ ಮುನಿ ಜಲ ಮಧ್ಯೆ ಕದಾಚನ ವಿಪ್ರೇಕ್ಷ ಸಾಗರಾಂತಾಂ ವೈ ಮಹೀಂ ತವನ ಕಾನನಂ. ಹೀಗೆ ಸಮುದ್ರದ ಅಂಚು ಅಂಚುಗಳನ್ನು ಮುಟ್ಟಿದ. ನಮಯ ಸದೃಶೋಸ್ತೀಹ ಲೋಕೆ ಸ್ಥಾವರ ಜಂಗಮೆ ಅಪ್ಸು ವೈಹಾಯತಾನ್ ಗಚ್ಚನ್ ಮಹಾಯೋಗ್ಯಸ್ಮಿಹೀತಿ ವೈ. ನನಗೆ ಸದೃಶನಾದವನು ಯಾರಿದ್ದಾನೆ? ಮಹಾಯೋಗಿ ನಾನು, ಎಲ್ಲ ಕಡೆ ನನ್ನ ರೀಚಿದೆ. ಸದೃಶ್ಯಮಾನೋ ರಕ್ಷೋಭಿ ಜಲ ಮಧ್ಯೆ ಚ ಭಾರತ ಆಸ್ಫೋಟಯತ್ ತದಾ ಕಾಚೆ ಧರ್ಮ ಪ್ರಾಪ್ತೋ ಮಯೇತಿ ವೈ. ಹೀಗೆ ನೀರಿನ ಮಧ್ಯದಲ್ಲಿ ವೇಗವಾಗಿ ಓಡಾಡ್ತಾ ನನಗೆ ಸಮಾನನಾದ ಯೋಗಿ ಎಲ್ಲಿದ್ದಾನೆ ಅಂತಂದ್ಬಿಟ್ಟ ಗಟ್ಟಿಯಾಗಿ. ಅಬ್ರುವನಶ್ಚ ಪಿಶಾಚಾಸ್ತು ನೈವಂ ತ್ವಂ ವಕ್ತುಮರ್ಹಸಿ. ಆಗ ಹಲವು ಪಿಶಾಚಗಳಿದ್ವು. ಆ ಪಿಶಾಚಗಳು ಹೇಳಿದವು, ತುಲಾಧಾರೋ ವಣಿಗ್ಧರ್ಮ ವಾರಾಣಸ್ಯಾಂ ಮಹಾಯಚಾಹ. ಆ ತರಹ ಹೇಳಬೇಡ, ನಿನಗಿಂತಲೂ ಕೂಡ ಯೋಗ್ಯನಾದ ಒಬ್ಬ ಧರ್ಮಿಷ್ಠ ಇದ್ದಾನೆ. ಅವನ್ಯಾರು ಅಂದರೆ ವಣಿಗ್ಧರ್ಮ, ವ್ಯಾಪಾರ ಮಾಡ್ತಾ ಇರುವವನು. ಅವನು ಯಾವಾಗಲೂ ತಕ್ಕಡಿಯನ್ನು ಇಟ್ಕೊಂಡಿರ್ತಾನೆ, ತುಲಾಧಾರ ಅಂತಾನೆ ಅವನ ಹೆಸರು. ಸೋಪ್ಯೇವಂ ನಾರ್ಹತೆ ವಕ್ತುಂ ಯಥಾತ್ವಂ ದ್ವಿಜಸತ್ತಮ ಇತ್ಯುಕ್ತೋ ಜಾಜಲಿರ್ಭೂತೈ ಪ್ರತ್ಯುವಾಚ ಮಹಾತಪಾಹ. ಅವನೇನು ಮಾಡಿದ, ಓ ನನಗಿಂತ ಒಬ್ಬ ಪ್ರಜ್ಞಾವಂತನಿದ್ದಾನೋ ಅಂತ ಆಶ್ಚರ್ಯ ಆಯಿತು. ಹಾಗೆ ಮಾಡಿ ಅನ್ಕೊಂಡಂತೆ ಪಶ್ಚೇಯಂ ತಂ ಮಹಾಪ್ರಾಜ್ಞಂ ತುಲಾಧಾರಂ ಯಶಸ್ವಿನಂ. ಮಹಾಪ್ರಾಜ್ಞನಾದ ತುಲಾಧಾರನನ್ನು ನೋಡಬೇಕು ಅಂತ ಅನ್ಕೊಂಡ. ಇವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಬ್ರಾಹ್ಮಣರು ಮಾಡಿದ್ದು ಅಂತಾರೆ ಇದನ್ನ. ಆಯ್ತಾ, ಅವ್ರಿಗೆ ವಿಪರೀತ ಗೊಂದಲ, ಲೆಫ್ಟಿಸ್ಟ್ಗಳಿಗೆ ಅವ್ರಿಗಿರೋಷ್ಟು ಗೊಂದಲ ಜಗತ್ತಲ್ಲಿ ಇನ್ಯಾರಿಗೂ ಇಲ್ಲ. ಬ್ರಾಹ್ಮಣರು ಮಾಡಿದ್ದಾದ್ರೆ ಬ್ರಾಹ್ಮಣರು ಬುದ್ಧಿ ಕಲಿಸೋದೇ ಜಾಸ್ತಿ ಇರೋದು. ಗರ್ವಿಷ್ಠರಾದ ಬ್ರಾಹ್ಮಣರಿಗೆ ಬುದ್ಧಿ ಕಲಿಸೋದೇ ಜಾಸ್ತಿ. ನೀವು ಉಪನಿಷತ್ತಲ್ಲಿ ನೋಡಿದ್ರು ಅದೇ. ಕ್ಷತ್ರಿಯ ಎಷ್ಟೋ ಸಂಗತಿಗಳನ್ನ ಅವನು ಈ ಬ್ರಾಹ್ಮಣನಿಗೆ ಗೊತ್ತಿರಲ್ಲ, ಕ್ಷತ್ರಿಯ ಹೇಳ್ಕೊಡ್ತಾನೆ. ಬ್ರಾಹ್ಮಣರು ಮಾಡಿದ್ದಾಗಿದ್ರೆ ಯಾಕೆ ಹೀಗಾಗಬೇಕು? ಅವರು ತಮ್ಮ ಸೋಲನ್ನು ಬರ್ಕೊಳ್ತಾನೆ ಇರಲಿಲ್ಲ. ಇತಿ ಬ್ರುವಾಣಂ ತಮೃಷಿಂ ರಕ್ಷಾಂ ಶುದ್ಧಾಯತಾಗರಾತ್ ಅಬ್ರುವನ್ ಗಚ್ಚ ಪಂಥಾನಂ ಆಸ್ಥಾಯೇಮಂ ದ್ವಿಜೋತ್ತಮಾಂ. ಸರಿ, ಯಾವ ದಾರಿಯಿಂದ ಗೊತ್ತಾಗಲಿಲ್ಲ. ಈ ದಾರಿಯಲ್ಲಿ ಹೋಗು ಅಂತ ರಾಕ್ಷಸರು ತೋರಿಸಿದ್ರಂತೆ. ಆ ದಾರಿಯಲ್ಲಿ ಹೋದಾಗ ಕಾಶಿಯನ್ನು ತಲುಪಿ ವಾರಾಣಸ್ಯಾಂ ತುಲಾಧಾರಂ ಸಮಾಸಾದ್ಯಾಬ್ರವೀದ್ವಿಜಃ. ಆ ತುಲಾಧಾರನ ಬಳಿಗೆ ಹೋಗಿ ಅವನು ಪ್ರಶ್ನೆ ಕೇಳಿದ. ಇದಿಷ್ಟು ಹೇಳಿದ, ಒಂದು 5 ನಿಮಿಷ ಅಂದ. ಕಿಂಕೃತಂ ಸುಕೃತಂ ತಾತ ಕರ್ಮಜಾಜಲಿನಾಪುರ ಏನ ಸಿದ್ಧಿಂ ಪರಾಂ ಪ್ರಾಪ್ತಃ ತನ್ಮೇ ವ್ಯಾಖ್ಯಾತುಮರ್ಹಸಿ. ಅಲ್ಲಪ್ಪ, ಜಾಜಲಿಗೆ ಏನ್ ಸಿದ್ಧಿ ಇತ್ತು ಅಂತ ಹೇಳ್ದೇನೆ ಅವನ ಅಹಂಕಾರ ಭಂಜನದ ಕಥೆ ಸೊಗೈಸುವುದಿಲ್ಲ. ಜಾಜಲಿ ಏನು ಮಾಡಿದ ಅಂತ ಅಲ್ವಾ? ಜಾಜಲಿಯ ಮಹತ್ವ ಏನು ಅಂತ ಗೊತ್ತಾದ ಮೇಲೆ ಅವನ ಅಹಂಕಾರವನ್ನು ಮುರಿದದ್ದು ಹೇಗೆ ಅನ್ನೋದು ಲೆಕ್ಕಕ್ಕೆ ಬರುತ್ತೆ. ಕಿಂಕೃತಂ ಸುಕೃತಂ ತಾತ ಕರ್ಮಜಾಜಲಿನಾಪುರ ಅದನ್ನು ಹೇಳಿ ಅತೀವ ತಪಸಾಯುಕ್ತೋ ಘೋರೇಣ ತಬಭೂವಃ ನದ್ಯುಪಸ್ಪರ್ಶನ ಪರಃ ಸಾಯಂ ಪ್ರಾತರ್ಮಹಾತಪಾಃ ಅಗ್ನಿಂ ಪರಿಚರನ್ ಸಮ್ಯಕ್ ಸ್ವಾಧ್ಯಾಯ ಪರಮೋದ್ವಿಜಃ. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದ್ರು, ಘೋರವಾದ ತಪಸ್ಸಿನಲ್ಲಿದ್ದ ಜಾಜಲಿ ನದಿಯಲ್ಲಿ ಸ್ನಾನ, ಬೆಳಗ್ಗೆ ಸಂಜೆ ಅಗ್ನಿ ಕಾರ್ಯ, ಸ್ವಾಧ್ಯಾಯ ಶೀಲ, ವೇದವನ್ನು ಅಧ್ಯಯನ ಮಾಡ್ತಾ ಇದ್ದ.
ವೇದ ಪಾರಾಯಣ ಇದೆಯಲ್ಲ ಅದೇ ವೇದಾಧ್ಯಯನ, ಅರ್ಥಪೂರ್ವಕವಾಗಿ ಮಾಡಿದ್ರೆ ಅದೇ ಪಾರಾಯಣ, ಅದೇ ಸ್ವಾಧ್ಯಾಯ ಅಂತ. ಆ ಸ್ವಾಧ್ಯಾಯವನ್ನೇ ಬ್ರಹ್ಮ ತೇಜಸ್ಸು ಅಂತ ಅನ್ನೋದು. ಬ್ರಹ್ಮ ತೇಜಸ್ಸು ಅಂತ ಹೇಳಿದ್ರೆ, ಬ್ರಹ್ಮವರ್ಚಸ್ ಅಂತ ಹೇಳಿದ್ರೆ ಏನೋ ಹಿಂದ್ಗಡೆ ಬಲ್ಪಿಟ್ಬಿಟ್ಟು ಲಾಂಗ್ ಸಂಗ್ ರಾಂಪಾ ತರ ಹೊಳಿತಾ ಇರತ್ತೆ ಅಂತಲ್ಲ, ರಿಂಪೋಚೆ ತರ ಅವನ ಮುಖ ಇರತ್ತೆ ಅಂತ ಅರ್ಥ ಅಲ್ಲ. ಅಧ್ಯಯನದ ಸಂಪತ್ತು, ಅಧ್ಯಯನ ಸಂಪತ್ತನ್ನೇ ಬ್ರಹ್ಮವರ್ಚಸ್ ಅಂತ ಕರೀತಾರೆ. ಬ್ರಹ್ಮ ಅಂದ್ರೆ ವೇದ, ವೇದವನ್ನ ಬಾಯಲ್ಲಿ ಹೇಳಿದ್ದರಿಂದ ಬರುವ ಮೂಡುವ ಕಾಂತಿಯನ್ನ ವರ್ಚಸ್ ಅಂತ ಕರೆಯೋದಷ್ಟೇ. ವಾನಪ್ರಸ್ಥ ವಿಧಾನಜ್ಞೋ ಜಾಜಲಿರ್ಜ್ವಲನ ಪ್ರಿಯ ಸತ್ಯೇ ತಪಸಿ ತಿಷ್ಠನ್ ಸನ್ ನ ಚಾಧರ್ಮಮವೈಕ್ಷತಾ. ವಾನಪ್ರಸ್ಥಾಶ್ರಮದಲ್ಲಿ ಇದ್ದ, ತಪಸ್ಸಿನಲ್ಲಿ ತೊಡಗಿದ್ದ ಅವನು ಅಧರ್ಮ ಮನಸ್ಸಿನಲ್ಲಿಯೂ ಎಣಿಸ್ತಾ ಇರಲಿಲ್ಲ. ಮಾಡಬೇಕು ಅಂತನೋ ಮನಸ್ಸಿನಲ್ಲಿ ಸಂಕಲ್ಪ ವ್ಯತ್ಯಾಸ ಆಗತ್ತೋ ಅದ್ಯಾವುದೂ ಇಲ್ಲ. ವರ್ಷಾಸು ಆಕಾಶಶಾಯೀ ಚ ಹೇಮಂತೆ ಜಲತಂ ಶ್ರಯ ವಾತಾ ತಪಸಹೋ ಗ್ರೀಷ್ಮೆ ನ ಚಾಧರ್ಮಮವಿಂದತಾ. ಮಳೆಗಾಲದಲ್ಲಿ ನೆರಳಿಲ್ಲದೇ ಇರ್ತಾ ಇದ್ದ, ಚಳಿಗಾಲದಲ್ಲಿ ಕಂಠಮಗ್ನನಾಗಿ ನೀರಿನಲ್ಲಿ ಕುಳಿತು ತಪಸ್ ಮಾಡ್ತಾ ಇದ್ದ, ಮರುಗಟ್ಟಿಸುವ ಚಳಿಯಲ್ಲಿ. ವಾತ ತಪಸಹೋ ಗ್ರೀಷ್ಮೆ, ಆಮೇಲೆ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ತಲೆ ಒಡ್ಡಿ ತಪಸ್ಸು ಮಾಡ್ತಾ ಇದ್ದ. ಅಧರ್ಮ ಅನ್ನೋದು ಹೀಗಿರಲೇ ಇರಲಿಲ್ಲ ಅವನಲ್ಲಿ. ದುಃಖ ಶಯ್ಯಾಂಚ ವಿವಿಧಾಂ ಭೂಮೌ ಚ ಪರಿವರ್ತನಂ ತತಃ ಕದಾಚಿತ್ ಸಮುನಿ ವರ್ಷಾ ಸ್ವಾಕಾಶಮಾಸ್ಥಿತ ಅಂತರಿಕ್ಷಾಜ್ಜಲಂ ಮೂರ್ಧ್ನ ಪ್ರತ್ಯಗೃಹಾನ್ ಮುಹುರ್ಮುಹು. ಒಮ್ಮೆ ಧೋ ಅಂತ ಮಳೆ ಬೀಳ್ತಾ ಇದೆ, ಅವನು ಮಳೆಗೆ ತಲೆಯೊಡ್ಡಿ ನಿಂತುಕೊಂಡಿದ್ದಾನೆ. ಜಾಜಲಿ ಕ್ಲಿನ್ನಾಬಭೂವೃಗ್ರಥಿತ ಆಪ್ಲುತಸ್ಯ ಜಟಾಪ್ರಭೋ ಅರಣ್ಯಗಮನೋ ನಿತ್ಯಂ ಮಲಿನೋ ಮಲಸಂಯುತಃ. ಕ್ಲಿನ್ನಾಬಭೂವೃಗ್ರಥಿತ ಆಪ್ಲುತಸ್ಯ ಜಟಾಪ್ರಭೋ. ಮಳೆಗಾಲದಲ್ಲಿ ತಲೆ ಒಡ್ಡಿ ನಿಂತಾಗ ಮಳೆಯಿಂದ ನೆನೆದೇ ಇರತ್ತೆ ಜಟೆ. ಈ ತೀರಾ ಸಣ್ಣ ಸಣ್ಣದಕ್ಕೆಲ್ಲ ತಪಸ್ಸಿನ ಫಲವನ್ನು ಖರ್ಚು ಮಾಡೋಲ್ಲ ಪ್ರಜ್ಞಾವಂತರು. ಆ ಪ್ರಜ್ಞೆ ಇಲ್ಲದೋ ಏನೇನೋ ಕಥೆ ಕಟ್ತಾರೆ. ಆ ರೇಣುಕೆ ಪರಶುರಾಮರ ತಾಯಿ ಅವಳೇನ್ ಮಾಡಿದ್ಲು, ಮರಳಿನಲ್ಲಿ ಮಡಕೆ ಮಾಡ್ತಾ ಇದ್ರು ಅಂತ. ಅಲ್ಲಪ್ಪ, ಒಂದು ಕುಂಬಾರನ ಕೈನಲ್ಲಿ ಒಂದು ಮಡಕೆ ಇಟ್ಕೊಂಡ್ಬಿಟ್ರೆ ಆ ತಪಸ್ಸೇ ಸಾಕು. ಇವರು ಮರಳಲ್ಲಿ ಯಾಕೆ ಮಡಕೆ ಮಾಡ್ಕೊಂಡ್ಬರ್ಬೇಕು? ಶಕ್ತಿಯ ವೇಸ್ಟ್ ಅಲ್ವಾ, ವೇಸ್ಟ್ ಆಫ್ ಪವರ್ ಅಲ್ವಾ? ಇದು ನಮ್ಮ ಜನಕ್ಕೆ ತಲೆನೇ ಇಲ್ಲ. ಅವ್ರ ತಪಃಪ್ರಭಾವ ಅಂತ ತೋರಿಸಲಿಕ್ಕೆ ರೇಣುಕೆ ಮರಳಲ್ಲಿ ಮಡಕೆ ಮಾಡಬೇಕು ಇವ್ರಿಗಾಗಿ. ಯಾವ ಪುರಾಣದಲ್ಲಿಯೂ ಆಗಿಲ್ಲ. ಇವ್ರು ಹೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಕ್ಲಿನ್ನ ಇದು. ಅದಕ್ಕೆ ಇವರು ಅಷ್ಟೊಂದು ಇದ್ದಿದ್ರೆ ನೀರು ಬರದ ಹಾಗೆ ಏನಾರು ಮಾಡ್ಕೊಳ್ಬೋದಿತ್ತು. ಅದೇನಿಲ್ಲ. ಸಕದಾಚಿನ್ನಿರಾಹಾರೋ ವಾಯುಭಕ್ಷೋ ಮಹಾತಪಾಹ ತಸ್ಥೌ ಕಾಷ್ಠವದೌ ವ್ಯಗ್ರೋ ನಚ ಚಾಲಚ ಕರ್ಹಿಚಿತ್. ಒಮ್ಮೆ ಕಾಷ್ಠದಂತೆ ನಿಂತಿದ್ದ. ಅವಾಗ ಕುಲಿಂಗ ಚಕು ನೀರಾಜಂ ನೀಡಂ ಚಿರಸಿ ಚಕ್ರತುಹು. ಏನಾಗಿ ಹೋಯಿತು, ಯಾವಾಗ ನಿಶ್ಚಲವಾಗಿ ನಿಂತಿದ್ದ ಅವಾಗ ಎರಡು ಪುಟ್ಟ ಹಕ್ಕಿಗಳು, ಗುಬ್ಬಿ, ಕುಲಿಂಗ ಅಂದ್ರೆ ಗುಬ್ಬಿ, ಗುಬ್ಬಿ ಮರಿಗಳು ಬಂದು ತಲೆ ಮೇಲೆ ಗೂಡು ಕಟ್ಟಿಬಿಟ್ಟುವಂತೆ. ಸತೌ ದಯಾವಾನ್ ಸಮುನಿ ಉಪಪ್ರೈಕ್ಷತ ದಂಪತಿ ಕುರುವಾಣೌ ನೀಡಕಂ ತತ್ರ ಜಟಾಸು ತೃಣತಂತುಭಿ. ಅವನು ದಯಾಪರ ಮುನಿ ಜಾಜಲಿ. ನಾನು ಅಲುಗಾಡಿದ್ರೆ ಅವುಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಲುಗಾಡ್ಲೇ ಇಲ್ಲ ಅವನು. ಯದಾಚನ ಚಲತ್ತೇಶಸ್ತಾಣುಭೂತೋ ಮಹಾತಪಾಹ ತತಸ್ಥೌ ಪರಿವಿಶ್ವಸ್ತೌ ಸುಖಂ ತತ್ರೋ ಚತುಸ್ತದಾ. ಅವನು ಅಲುಗಾಡ್ಲೇ ಇಲ್ಲ.
ಸಂತೋಷದಿಂದ ಅವುಗಳು ವಾಸ ಮಾಡಿದವು, ಸುಖವಾಗಿ ಕಾಲ ಕಳೆದುವು. ಅತೀತಾಸ್ವತ ವರ್ಷಾಸು ಶರತ್ಕಾಲ ಉಪಸ್ಥಿತೆ ಪ್ರಾಜಾಪತ್ಯೇನ ವಿಧಿನ ವಿಶ್ವಾಸಾತ್ ಕಾಮಮೋಹಿತವು. ಆ ಎರಡು ಹಕ್ಕಿಗಳು ಗೂಡು ಕಟ್ಟಿಕೊಂಡು ಬೆಚ್ಚಗೆ ವಾಸ ಮಾಡ್ತಾ ಆ ಎರಡು ದಂಪತಿಗಳು ಸಂತತಿಯನ್ನು ಪಡೆದುವು. ತತ್ರೋತ್ಪಾದಯತಾಂ ರಾಜನ್ ಶಿರಸ್ಯಂಡಾ ನಿಖೇಚರೌ ತಾನ್ಯ ಬುದ್ಧ್ಯತ ತೇಜಸ್ವಿ ಸವಿಪ್ರ ಸಂಶಿತವ್ರತಃ. ಅವನು ಅಲುಗಾಡದೆ ನಿಂತಿದ್ದಾನೆ. ಅದರ ಮೇಲೆ ಮೊಟ್ಟೆ ಕೂಡ ಇಟ್ಟು ಗೊತ್ತಾಯ್ತು ಅವನಿಗೆ ಮೊಟ್ಟೆ ಇಟ್ಟಿದ್ದಾವೆ ಈ ಹಕ್ಕಿಗಳು ಅಂತ. ಆದರೂ ಏನು ಮಾಡಲಿಲ್ಲ. ಧರ್ಮೇ ಧೃತಮನಾ ನಿತ್ಯಂ ನಾ ಧರ್ಮಂ ಸತ್ವರೋಚಯತ್. ಅದನ್ನು ಅಲುಗಾಡಿಸಿ ಬಿಡೋದು ಅವುಗಳಿಗೆ ಅಭಯವನ್ನ ನಿಲ್ಲಿಸಿದಾಗತ್ತೆ. ಅದರಿಂದಾಗಿ ಅಭಯ ಕೊಡಬೇಕು. ಅಭಯದಾನ ಅಂತನ್ನೋದು ಅತ್ಯಂತ ಶ್ರೇಷ್ಠವಾದ ದಾನ. ಆ ಭಯ ಇಲ್ಲದೆ ಇರೋ ಹಾಗೆ ಮಾಡಬೇಕು ಅಂತ ಹೇಳಿ ಹಾಗೇ ನಿಂತಿದ್ದ ಅವನು. ಅಂಡೇಭ್ಯಸ್ತ್ವತ ಪುಷ್ಟೇಭ್ಯ ಪ್ರಾಜಾಯಂತ ಶಕುಂತಕಾ ವ್ಯವರ್ಧಂಚ ತತ್ರೈವ ನ ಚಾಕಂಪತಜಾಜಲಿಃ. ಆ ಮೊಟ್ಟೆಯಿಂದ ಮರಿ ಹೊರ ಬಂದುವು, ಆದರೂ ಅಲುಗಾಡ್ಲಿಲ್ಲ. ಸರಕ್ಷಮಾಣಸ್ತಂಡಾನಿ ಕುಲಿಂಗಾನಾಂ ಧೃತವ್ರತಃ ತಥೈವ ತಸ್ಥೌ ಧರ್ಮಾತ್ಮ ನಿರ್ವಿಚೇಷ್ಟ ಸಮಾಹಿತಃ. ಆಮೇಲೆ ಏನಾಯಿತು, ಆ ಕಾಲವೂ ಕಳೆದು ಹೋಯಿತು. ಆ ಮೊಟ್ಟೆಗಳು ಒಡೆದು ಮರಿಗಳು ಹೊರಬಂದು ಆ ಮರಿಗಳಿಗೆ ರೆಕ್ಕೆ ಮೂಡಿದವು. ಬುಬುಧೇ ತನಶ್ಚ ಸಮುನಿ ಜಾತ ಪಕ್ಷಾನ್ ಶಕುಂತಕಾನ್. ಆಮೇಲೆ ಅವನು ಹಾಗೇ ತಟಸ್ಥವಾಗಿ ಇದ್ದ. ಬಹಳ ಕಾಲ ಕಳೆದ ಮೇಲೆ ಅವುಗಳಿಗೆ ಇನ್ನೇನು ಆಚೆ ಹೋಗಬೇಕು ಅಂತ ಅನ್ನಿಸ್ತು. ಜಾತ ಪಕ್ಷಾಂಶ್ಚತಾನ್ ಪಶ್ಯನ್ ಉಡ್ಡೀನಾನ್ ಪುನರಾಗತಾನ್ ಸಾಯಂ ಸಾಯಂ ದ್ವಿಜಾನ್ ವಿಪ್ರೋ ನ ಚಾಕಂಪತಜಾಜಲಿಃ. ಅವುಗಳು ಹೋಗಿ ಆಹಾರವನ್ನು ಹುಡುಕಿಕೊಂಡು ಬಂದು ಈ ಗೂಡಿನ ಮೇಲೆ ಅವುಗಳು ಆಹಾರವನ್ನು ತಿನ್ನಿಸಿ ತಮ್ಮ ಮಕ್ಕಳನ್ನು ಬೆಳೆಸಿ ಸುಮ್ಮನೆ ಏನೂ ಮಾಡಲಿಲ್ಲ, ಅಲ್ಲೇ ಇದ್ದ. ಒಂದು ಸರ್ತಿ ಹೋಯಿತು, 5 ದಿವಸ ಬರಲೇ ಇಲ್ಲ ಹಕ್ಕಿಗಳು. 5 ದಿವಸ ಆಯಿತು, 6ನೇ ದಿವಸ ಆಯಿತು, ಎಷ್ಟೋ ದಿವಸ ಕಳೆದ ಮೇಲೆ ಬರಲಿಲ್ಲ. ಕದಾಚಿನ್ ಮಾಸ ಮಾತ್ರೇಣ ಸಮುತ್ಪತ್ಯ ವಿಹಂಗಮಾಹ ನೈವಾಗಚ್ಚನಸ್ತತೋ ರಾಜನ್ ಪ್ರಾತಿಷ್ಠತ ಸಜಾಜಲಿಃ. ಅವನು ಅಲುಗಾಡ್ಲೇ ಇಲ್ಲ. ಯಾವಾಗ ತಿಂಗಳಾನುಗಟ್ಟಲೆ ಬರಲಿಲ್ವೋ ಈ ಮನೆಯನ್ನು ಬಿಟ್ಟು ಹೋಗಿವೆ ಅಂತಂದುಕೊಂಡು ಅವಾಗ ಅಲುಗಾಡಿದನಂತೆ. ಅಲುಗಾಡಿ ಹೋಗಿ ಸ್ನಾನಾದಿಗಳನ್ನು ಮಾಡಿದ. ತತಸ್ತೇಷು ಪ್ರಲೀನೇಷು ಜಾಜಲಿರ್ಜಾತ ವಿಸ್ಮಯ ಸಿದ್ಧೋಸ್ಮೀತಿ ಮತಿಂ ಚಕ್ರೆ ತತಸ್ತಂ ಮಾನ ಆವಿಚತ್. ಇಷ್ಟು ಮಾಡಿದ ಕೂಡಲೇ ಒಂದು ಅಹಂಕಾರ ಬಂದ್ಬಿಡ್ತು ಅವನಿಗೆ. ನದಿಯಲ್ಲಿ ಸ್ನಾನ ಮಾಡಿ ತನ್ನನ್ನು ಒಳ್ಳೆ ಹೊಗಳಿಕೊಳ್ತಾ, ಓಹ್ ಎಂಥ ಸಿದ್ಧನಾದೆ ನಾನು ಅಂತ ಹೇಳಿ ಹೊಗಳಿಕೊಳ್ತಾ ಸ್ನಾನ ಮಾಡಿ ತರ್ಪಯಿತ್ವ ಹುತಾಶನಂ ಅಗ್ನಿ ಕಾರ್ಯ ಮಾಡಿ ಅವನು ಹೊರಟ. ಅದಕ್ಕೆ ಅವನು ಹೇಳಿದ್ದು, ಇದಾದ ಮೇಲೆ ಸಮುದ್ರದಲ್ಲಿ ತಿರುಗಾಡ್ತಾ ಧರ್ಮಪ್ರಾಪ್ತೋ ಮಯೇತಿಹ ಸಿದ್ಧೋಸ್ಮಿ ಅಂತ ಅನ್ಕೊಂಡಿದ್ದು. ಅವಾಗ ಆ ಪಿಶಾಚಗಳು ಹೇಳಿದ್ದು, ಧರ್ಮೇಣ ನ ಸಮಸ್ತಂ ವೈ ತುಲಾಧಾರಸ್ಯ ಜಾಜಲೆ ಅಂತ. ಇದು ಅನುಲೋಮ ಈ ಕಥೆ. ಮುಂದೆ ಹೇಳಿ ಮತ್ತೆ ವಾಪಸ್ ಬರೋದು. ಸೋಮರ್ಚವಚಮಾಪನ್ನ ತುಲಾಧಾರ ದಿದೃಕ್ಷಯ ಪೃಥಿವೀಂ ಅಚರದ್ರಾಜನ್ ಯತ್ರ ಸಾಯಂ ಗೃಹೋ ಮುನಿ. ತಿರುಗಿದ ಸಿಗಲೇ ಇಲ್ಲ. ಸಿಟ್ಟು ಬಂದ್ಬಿಡುತ್ತಂತೆ ಜಾಜಲಿಗೆ. ಎಷ್ಟು ತಿರುಗ್ತಾ ಇದ್ದೀನಿ ಅಂತ. ಯತ್ರ ಸಾಯಂ ಗೃಹೋ ಮುನಿ. ಸಂಸ್ಕೃತದಲ್ಲಿ ಅತ್ಯಂತ ವಿಶಿಷ್ಟ ಪ್ರಯೋಗ. ಎಲ್ಲಿ ಸಾಯಂಕಾಲ ಆಯಿತೋ ಅಲ್ಲೇ ಮನೆ. ಯತ್ರ ಸಾಯಂಗೃಹ, ಎಲ್ಲಿ ಸಾಯಂಕಾಲ ಆಯಿತೋ ಅಲ್ಲೇ ಮನೆ. ಅಂದ್ರೆ
ಒಂದು ನಿಶ್ಚಿತವಾದ ನೆಲೆ ಅಂತಾನೆ ಇಲ್ಲ. ತಿರುಗಿದ ಅಲ್ಲಿ ಒಬ್ಬ ತುಲಾಧಾರನನ್ನು ಕಂಡ. ಅವನು ನೋಡಿದ ಕೂಡಲೇ ಸಮುತ್ಥಾಯ ಸಂಹೃಷ್ಟ ಸ್ವಾಗತೇನಾಭ್ಯಪೂಜಯತ್. ನೋಡಿದ ಕೂಡಲೇ ದಡ್ಡ ಎದ್ದು ನಿಂತು ಬಂದದ್ದು ಒಳ್ಳೇದಾಯಿತು ಅಂದ. ಅಂದ್ರೆ ಸ್ವಾಗತಂ ಅಂದ. ತುಲಾಧಾರ ಆಯನ್ನೇ ಮಾತಿ ವಿದಿತೋ ಮಮ ಬ್ರಹ್ಮನ್ನತಂ ತಯ ಬ್ರವೀಮಿ ಎತ್ತು ವಚನಂ ತಶೃಣುಷ್ವ ದ್ವಿಜೋತ್ತಮ. ನೀನ್ ಬರ್ತಾ ಇರ್ಬೇಕಾದ್ರೇನೆ ಗೊತ್ತಾಯ್ತಪ್ಪ ಬರ್ತಾ ಇದೀಂತ. ಸಾಗರಾನೂಪಮಾಶ್ರಿತ್ಯ ತಪಸ್ತಪ್ತಂ ತ್ವಯಾ ಮಹತ್ ನ ಚ ಧರ್ಮಸ್ಯ ಸಂಸ್ಥಾನಂ ತ್ವಂ ಪುರಾವೇತ್ಥ ಕಿಂಚನ. ಸಾಗರದ ತೀರದಲ್ಲಿ ತಪಸ್ಸು ಮಾಡಿದ ತಾನೇ ನೀನು, ಅವನೇ ಅಲ್ವಾ? ಆದ್ರೆ ನಿನಗೆ ಧರ್ಮದ ಮೂಲ ಏನು ಅಂತ ಗೊತ್ತಾಗಲಿಲ್ಲ ಅಂತ ನನಗೆ ಗೊತ್ತಾಯಿತು. ತತಃಸಿದ್ಧಸ್ಯ ತಪಸ ತವ ವಿಪ್ರಚ ಕುಂತಕಾಹ ಕ್ಷಿಪ್ರಂ ಚಿರಸ್ಯ ಜಾಯಂಚ ತೇತ ಸಂಭಾವಿತಾಸ್ತ್ವಯಾ. ಹಕ್ಕಿಗಳನ್ನ ಚೆನ್ನಾಗಿ ಗೌರವಿಸಿದೆ, ಅದೇನೋ ಒಳ್ಳೇದೆ. ಜಾತಪಕ್ಷ ಯದಾ ತೇಚ ಗತಾಶ್ಚ ಚರಿತಂ ತತಃ ಮನ್ಯಮಾನಸ್ತತೋ ಧರ್ಮಂ ಚಟಕ ಪ್ರಭವಂ ದ್ವಿಜ. ಆ ಗುಬ್ಬಿ ಮರಿಗಳಿಗೆ, ಚಟಕ ಅಂದ್ರೆ ಗುಬ್ಬಿ, ಆ ಗುಬ್ಬಿ ಮರಿಗಳಿಗೆ ನೀನು ಏನು ಪುಣ್ಯದ ಕೆಲಸ ಮಾಡಿದೆ ಅದು ಧರ್ಮದ ಸಿದ್ಧಿ ಅಂತ ನೀನು ಅನ್ಕೊಂಡಿ. ಆಮೇಲೆ ಭೂತಗಳೆಲ್ಲ ಹೇಳಿದವು ನಿನಗೆ, ಪಿಶಾಚಗಳೆಲ್ಲ ಮಾಂ ಪ್ರತಿ ದ್ವಿಜ ಸತ್ತಮ, ನನ್ನನ್ನು ಕುರಿತು ಹೇಳಿದವು. ಅಮರ್ಷವಶಮಾಪನ್ನ, ನಿನಗಾಗಿ ಸಿಟ್ಟು ಬಂತು ನನಗಿಂತ ಒಬ್ಬ ಇದ್ದಾನ ಅಂತ, ಅದಕ್ಕೆ ಇಲ್ಲಿ ಬಂದಿದ್ದಿ. ನೀನು ಹೇಳೋದೇ ಬೇಡ, ಇವನಿಗೆ ಹೇಳಲೇ ಇಲ್ಲ, ಬಂದ ಕೂಡಲೇ ಹೇಳಿದ್ದೀವನು. ಕರವಾಣಿ ಪ್ರಿಯಂ ಕಿಂತೆ ತತ್ ಪ್ರಬ್ರೂಹಿ ದ್ವಿಜೋತ್ತಮ. ಏನ್ ಮಾಡ್ಬೇಕು ಹೇಳು ಅಂತ ಕೇಳಿದ ಅನ್ನುವಲ್ಲಿಗೆ 246ನೆಯ ಅಧ್ಯಾಯ ಆಯ್ತು. ಆಗ ತುಲಾಧಾರ ಹಾಗೂ ಜಾಜಲಿಯ ಸಂವಾದ 247ನೆಯ ಅಧ್ಯಾಯದಲ್ಲಿ ನಡೆಯುತ್ತೆ. ಅದನ್ನ ನಾವು ನಾಳೆ ನೋಡೋಣ. ಕೃಷ್ಣ ವಾಸುದೇವ ಕೃಷ್ಣಾರ್ಪಣ.